ಚಿಪ್ಸ್ ಬಂತು ನೋಡಿ ಗೈಸ್. ತುಂಬ ಚೆನ್ನಾಗೈತೆ, ಟೇಸ್ಟು ಚೆನ್ನಾಗೈತೆ, ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಚಿಪ್ಸು. ಕಮೆಂಟ್ ಮಾಡಿ ಯಾವ ಥರ ಬರುತ್ತೆ ಅಂತ. ಇವತ್ತು ನಮ್ಮನೆ ಮಾಮೂಲಿ ತರಕಾರಿ ಪಲ್ಯ, ಚಪಾತಿ ಮತ್ತು ಇನ್ನೊಂದು ಸ್ಪೆಷಲ್ ಮಾಡ್ತಿದ್ವಿ. ಇಬ್ಬರು ಸೇರ್ಕೊಂಡು ಒಬ್ರು ಇದ್ದಾರೆ, ಅವ್ರು ಆಲೂಗಡ್ಡೆ ಪಲ್ಯ ಮಾಡ್ತಾರೆ. ಆಲೂಗಡ್ಡೆ ಇದು ಚಿಪ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಎರ್ಕೊಂಡು ಕಾಟನ್ ಬಟ್ಟೆಗೆ ಸೀಟ್ಬೇಕು. ಎಲ್ಲ ಸೀಟುತ್ತಾ ಇದ್ದಾರೆ. ಸೀಟುತ್ತಾ ಇರೋರು ಕೈ ನೋಡ್ತಾ ಇದ್ದೀರಾ, ಅವ್ರ ಮುಖ ನೋಡಿದ್ದೀರಾ. ಅವ್ರಿಗೆ ಯಾಕೋ ಇವತ್ತು ಮುಖ ತೋರ್ಸೋಕೆ ಇಷ್ಟ ಇಲ್ವಂತೆ, ಅದಕ್ಕೆ ಅವ್ರ ಕೈ ಮಾತ್ರ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಒರೆಸ್ಕೋಬೇಕು ಕಾಟನ್ ಬಟ್ಟೆಲಿ. ನೆಕ್ಸ್ಟು ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ನೀರು ಒಂದು ಸ್ವಲ್ಪನೂ ಇರಬಾರ್ದು. ಈ ಥರ ಕಾಟನ್ ಬಟ್ಟೆನ ನೀಟಾಗಿ ಒರೆಸ್ಕೋಬೇಕು ಆಲೂಗಡ್ಡೆ ಪಲ್ಯಕ್ಕೆ, ಆಲೂಗಡ್ಡೆ ಚಿಪ್ಸ್ಗೆ. ಈಗ ಸಾರಿ ಗಾಯ್ಸ್, ಆಲೂಗಡ್ಡೆ ಪಲ್ಯ ಅಲ್ಲ, ಆಲೂಗಡ್ಡೆ ಚಿಪ್ಸು. ಎಲ್ಲ ನೀಟಾಗಿ ಕಾಟನ್ ಬಟ್ಟೆಲಿ ಒಂದು ಸ್ವಲ್ಪನೂ ನೀರು ಇರಬಾರ್ದು, ನೀಟಾಗಿ ಒರೆಸ್ಕೋಬೇಕು ನೋಡಿ ಗಾಯ್ಸ್. ಆಲೂಗಡ್ಡೆ ಎಷ್ಟು ಸಣ್ಣಗೆ ಹಚ್ಬೇಕು, ಇಷ್ಟು ಸಣ್ಣಗೆ ಹಚ್ಬೇಕು. ಆದರೆ ಯಾಕೋ ಬರ್ತಾ ಇಲ್ಲ, ಏನು ಮಾಡೋದು ಬಿಡು, ಹಂಗಿಕ್ಕು ನೋಡೋಣ. ಆಮೇಲೆ ಇನ್ನೊಂದು ಸರಿ ಒರೆಸ್ಬೇಕು. ಅಷ್ಟಿಲ್ಲ, ಅದು ಯಾಕೋ ಬರ್ತಾನೆ ಇಲ್ಲ. ಎಲ್ಲ ಈ ಥರ ಏನು ಹಚ್ಕೋತಾರಪ್ಪ, ಕೊಬ್ಬರಿ ತುರಿಯೋದ್ರಲ್ಲಿ ಹಚ್ಕೋತಾ ಇದ್ದಾರೆ. ಈ ಕಡೆ ಸೈಡ್ ಬರುತ್ತಲ್ಲ, ಇದರಲ್ಲಿ ಎಲ್ಲ ಈ ಥರ ತೆಳ್ಳಗೆ ಇದು ಮಾಡಬೇಕು. ತಿರ್ಗಾ ಮತ್ತೆ ಕಾಟನ್ ಬಟ್ಟೆಲ್ಲಿ ಒರೆಸ್ಬೇಕು, ತೋರಿಸ್ತಾರೆ ನೋಡಿ. ಎಲ್ಲ ಈ ಥರ ಎಲ್ಲ ಸಣ್ಣ ಕಟ್ ಮಾಡ್ಕೋತಾ ಇದ್ದೀವಿ. ಇದನ್ನು ಮತ್ತೆ ಕಾಟನ್ ಬಟ್ಟೆಲೆಲ್ಲ ಸೀಟ್ಬೇಕು. ಈಗ ನೀರೊಂದು ಸ್ವಲ್ಪನೂ ಇರೋಗಿಲ್ಲ, ಕಾಟನ್ ಬಟ್ಟೆಲೆಲ್ಲ ತಿರ್ಗಾ ಮತ್ತೆ ಸೀಟ್ಬೇಕು. ಡ್ರೈ ಬಿಟ್ಬಿಟ್ರೆ ಏನಾಗ್ಬಿಟ್ಟಿದೆ, ಏನು ಚೆನ್ನಾಗಿರಲ್ವಂತಪ್ಪ ಗೊತ್ತಿಲ್ಲ ಗೈಸ್. ಒಂದ್ಸಲ ಹಂಗೂ ಮಾಡೋಣ ನೋಡಿ. ಇವ್ರು ಹೇಳ್ತಾರೆ ಬೇಡ, ಎಲ್ಲ ಚೆನ್ನಾಗಿ ಕಾಟನ್ ಬಟ್ಟೆಲಿ ಮತ್ತೆ ಒರೆಸೋಣ ನೋಡಿ. ರಿವೀಲ್ ಏನೇನೋ ಮಾಡೋಕ್ಕೋಗಿ ಹೊಸ ಥರ ಚಿಪ್ಸ್ ಮಾಡ್ತಾಯಿದ್ದೀವಿ ನಾವು. ಒಂದೇ ಥರ ಚಿಪ್ಸ್, ಒಂದೇ ಥರ ಚಿಪ್ಸ್ ಅಲ್ಲ, ಬೇರೆ ಬೇರೆ ಥರ ಚಿಪ್ಸ್ ಮಾಡೋಣ ಅಂದ್ಬಿಟ್ಟು ಬೇರೆ ಬೇರೆ ಥರ ಚಿಪ್ಸ್ ಮಾಡ್ತೀವಿ. ಇಲ್ಲ ಗೈಸ್, ಈ ಥರದ್ದು ಸಿಗುತ್ತೆ ಅಂಗಡಿಲಿ, ತೊಗೊಳ್ಳಿ. ಇದು ಸ್ಲೈಡ್ಸ್ ಆಗಿ ಬರುತ್ತೆ, ಇದು ನೈಸ್ ಆಗಿ ಬರುತ್ತೆ. ನಾನು ಇದನ್ನೊಂದು ಸ್ವಲ್ಪ ಮಾಡಿ, ಇದನ್ನೊಂದು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಹೇಳಿ ನೋಡಿ ಗೈಸ್, ಅವಳು ಒರೆಸ್ತಾಳೆ ಅಂದರೆ ನನಗೆ ಕೊಡ್ತಾವಳು ಒರೆಸೋಕ್ಕೆ. ಈ ಥರ ನೋಡಿ, ಈ ಥರ ಒಂದು ಸ್ವಲ್ಪನೇ ನೀರಂಶ ಇರಬಾರ್ದು, ಈ ಥರ ಒರೆಸ್ಬೇಕು ನೋಡಿ. ಸ್ವಲ್ಪನೇ ನೀರಂಶ ಅಲ್ಲ, ಈ ಥರ ಇರಬೇಕು, ಈ ಥರ ಒರೆಸ್ಬೇಕು ನೋಡಿ. ಹಿಂಗೆ ತೊಗೊಂಡು ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ತುಂಬ ಸ್ಮೂತಾಗಿ ಮಾಡಬೇಕು. ನನಗೆ ತಾಳ್ಮೆ ಎಷ್ಟೈತೋ ಅಷ್ಟವರೆಗೂ ಸ್ಮೂತಾಗಿ ಮಾಡ್ತೀನಿ. ತಾಳ್ಮೆ ಕೆಡ್ತು ಅಂದರೆ ಯಾವ ಸ್ಮೂತು ಇಲ್ಲ, ಎಷ್ಟೇ ಇರೋದಷ್ಟೇ. ಆಲೂಗಡ್ಡೆ ಚಿಪ್ಸು ತುಂಬ ಈಸಿ ಅಂತಾರಪ್ಪ, ನನಗೆ ಸ್ವಲ್ಪ ಕಷ್ಟ ಆಯಿತು. ಯಾರಿಗೋಸ್ಕರ ಮಾಡ್ತಾ ಇರೋದು ಆಲೂಗಡ್ಡೆ ಚಿಪ್ಸು? ನಮ್ಮ ಹುಡುಗ ನೋಡಿ ಸರ್, ಹುಡುಗಿಗೋಸ್ಕರ ನೋಡಿ. ತುಂಬ ಈ ಥರ ಮಾಡಬೇಕು, ಒಂದು ಸ್ವಲ್ಪನೇ ನೀರಿರಬಾರ್ದು. ಮತ್ತು ನಾವು ನೇರಳೆ ತಿನ್ನೋದಕ್ಕೆ ನೇರಳೆ ಹಾಕಿದ್ದೀವಿ ಗಾಯ್ಸ್. ಕಾಫಿ ಇಟ್ಟಿದ್ದಾರೆ, ಕಾಫಿ ಕುಡ್ದಿಲ್ಲ. ಕಟ್ ಮಾಡಿಲ್ಲ, ಕಾಫಿ ಕುಡಿತಾ ಇದ್ದಾರೆ ಮೇಡಮ್ ಅವರು. ನೀವು ಕುಡೀರಿ. ಸರಿ, ಎಣ್ಣೆ ಇಟ್ಟಿದ್ದೀವಿ ಗಾಯ್ಸ್. ಎಣ್ಣೆ ಇಟ್ಬಿಟ್ಟು ಮತ್ತು ಎಲ್ಲ ಕಾಟನ್ ಬಟ್ಟೆಲಿ ಮತ್ತೆಲ್ಲ ಸೀಟ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಸ್ವಲ್ಪ ಸೀಟ್ಕೊಂಡಿದ್ದೀವಿ ಕಾಟನ್ ಬಟ್ಟೆಲಿ, ಇನ್ನೂ ಸ್ವಲ್ಪ ಸೀಟದೈತೆ. ನನಗೆ ಕೊಟ್ಬಿಟ್ಟಿದ್ದಾರೆ ಸೀಟಕ್ಕೆ, ನಾನೇ ಸೀಟ್ತೀನಿ ಹೋಗ್ಲಿ ಪಾಪ ಅಂದ್ಬಿಟ್ಟು. ಎಣ್ಣೆಗೆ ಹಾಕ್ತಾ ಇದ್ದಾರೆ ಮೇಡಮ್ ಅವ್ರು. ಎಲ್ಲ ಒಂದೇ ಸಲ ಹಾಕ್ತಾಯಿದ್ದೀರಾ? ಆಗುತ್ತೆ ಅಂತ ಹಾಕ್ತಿದ್ದಾರೆ ನೋಡಿ. ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಆಗಬೇಕು. ಫಸ್ಟ್ ಈ ಥರದೊಂದು ತಗೊಬರೋಕ್ಕೆ ಹೇಳಿ ಗೈಸ್, ನಂತರ ಒಂದು ಐತೆ ನೋಡಿಲ್ಲ ಗೈಸ್. ನೋಡಿ ಯಾವ ಥರ ಆಡ್ಕೋತಾಳೆ, ಕಟ್ ಮಾಡಿದ್ದಾಳೆ. ಇದನ್ನು ಅಷ್ಟೇ ಎಲ್ಲ ಕಾಟನ್ ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ. ಇವಾಗ ಮತ್ತೆ ಇದನ್ನು ಎಲ್ಲ ಡ್ರೈ ಆಗಂಗೆ ಕ್ಲೀನ್ ಮಾಡಬೇಕು, ಒರೆಸ್ತೀನಿ. ಮುಂದೆ ವರ್ಷಕ್ಕಿಂತ ಒಂದು ಮೇಲ್ಗಡೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಹಿಂಗೆಲ್ಲ ಚೆನ್ನಾಗಿ ಫ್ರೆಶ್ ಮಾಡಿ ಆಗುತ್ತೆ. ಸುಮ್ಮನೆ ಒಂದೊಂದೇ ಒರೆಸ್ಕೊಂಡು ಕುತ್ಕೊಬೇಡಿ, ನಂತರ ಈಸಿ ಮೆಟೀರಿಯಲ್ ಒರೆಸಿ ನೋಡಿ. ಹಿಂಗೆ ಚೆನ್ನಾಗಿ ಫ್ರೆಶ್ ಮಾಡಿ ಗೈಸ್. ಇಲ್ಲೊಬ್ರು ಬೇಯಿಸ್ತಾವ್ರೆ ನೋಡಿ ಗೈಸ್. ಮುಖ ತೋರಿಸ್ಬಾರ್ದಂತೆ, ಮುಖ ರಿವೀಲ್ ಮಾಡಲ್ಲ. ಎಣ್ಣೆ ಎಲ್ಲ ಹಾಕೊಂಡಿದ್ದೀನಿ ಗೈಸ್ ತಲೆಗೆ. ಮನ್ಸು ಒಳ್ಳೇದಾದ್ರೆ ಸಾಕು ಗೈಸ್, ಎಣ್ಣೆ ಕಟ್ಕೊಂಡು ಏನಾಗಬೇಕಾಗಿತ್ತಲ್ವ ಗೈಸ್? ಬೇಡ ಗೈಸ್, ಇವ್ರ ಬ್ಲಾಗಲ್ಲಿ ಯಾರ್ಯಾರು ನೋಡ್ತಾರೆ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ನಾನು 2 ನಿಮಿಷ ಬಿಟ್ಟೋಗಿದ್ದು. ಇಲ್ಲಿ ನೋಡಿ, ಇದು ಕೆಳಗಡೆ ವೈಟ್ ಆಗಿರೋದು, ಇದೆಲ್ಲ ಸೀಸಿ ನಾನೇನೋ ಪಂಟ್ರು ಇವರು ಅಂತ ಬಿಟ್ಟೋದ್ರೆ. ಪಟ ಪಟ ನೋಡ್ತಾರೆ ಕ್ರಿಕೆಟ್
ಸಾಕು. ಹಂಗಂತ ಇಷ್ಟೊಂದು ಗೋಲ್ಡನ್ ಕಲರ್ ಬೇಡ ಕಣಮ್ಮ ನಮಗೆ. ಎಷ್ಟು ಚೆನ್ನಾಗಿ ಚಪಾತಿ ಒತ್ತಿದ್ದೀನಿ ಅಂದರೆ ಸಿಂಕಲ್ ಅಷ್ಟು ಪಾತ್ರೆ ಪಾತ್ರೆ ಬೆಳೆದಂಗೆ ಆಟ ಆಡ್ಕೊಂಡು ಇಬ್ಬರು ಕೂತಿದ್ದೀವಿ. ನೆಕ್ಸ್ಟ್ ಅದಕ್ಕೆ ಚಪಾತಿ ಒತ್ತೋಣ ಅಂದ್ಬಿಟ್ಟು ಚಪಾತಿ ಒತ್ತಾ ಇದ್ದೀನಿ. ಅವಳು ಹಸಿಟ್ಟು ಕರ್ಸೋಳೆ. ಇದು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಮಡಿಕೊಳ್ಳಿ. ತಡಿ ಇನ್ನೂ ಇದಾಗಲಿ.